ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹೆಸರುಬೇಳೆ ಕಚೋರಿ ಅಥವಾ ಮೂಂಗ್ ದಾಲ್ ಕಚೋರಿ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿನ್ಬೋದು. ಆ ಥರ ತುಂಬ ಈಸಿ ಇದು ಮಾಡೋದು. ಬನ್ನಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಫಸ್ಟು ಒಂದು 1/4 kg ಮೈದಾ ತೊಗೊಂಡು ಅದಕ್ಕೆ 1 ಟೀ ಸ್ಪೂನು ಉಪ್ಪು, 1 ಟೇಬಲ್ ಸ್ಪೂನು ಎಣ್ಣೆ ತಗೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಬಿಟ್ಟು ನಾವು ಅದನ್ನು ಪೂರಿ ಹಿಟ್ಟೋದಕ್ಕೆ ಕಲಿಸ್ಕೋಬೇಕು. ನೋಡಿ, ಈ ಥರ ಕಲಸಾದ್ಮೇಲೆ ಒಂದು ಅರ್ಧ ಗಂಟೆ ಅದನ್ನು ನೆನೆಯೋಕ್ಕೆ ಸೈಡ್ಗೆ ಇಟ್ಕೊಂಡ್ಬಿಡೋಣ. ಈಗ 4 ಅವರ್ ನೆನೆಸಿರೋಂಥ ಹೆಸರುಬೇಳೆನ ನೀರಿಂದ ತೆಗೆದು ಗ್ರೈಂಡ್ ಮಾಡ್ಕೋಬೇಕದು. ನೀರೇನು ಹಾಕ್ದಿರ ಗ್ರೈಂಡ್ ಮಾಡಬೇಕು ನಾವು. ನೋಡಿ, ಈ ಥರ ತುಂಬ ನೈಸೇನೂ ಅಲ್ಲ, ಲೈಟಾಗಿ ತರಿಯಾಗಿದ್ರೂ ಸರಿ ಹೋಗುತ್ತೆ. ಒಂದು ಬೌಲ್ ಶಿಫ್ಟ್ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ತರಿಯಾಗಿ ಪುಡಿ ಮಾಡ್ಕೊಂಡಿರೋಂಥ 1 ಟೇಬಲ್ ಸ್ಪೂನ್ ಧನಿಯಾ, 1 ಟೇಬಲ್ ಸ್ಪೂನು ಸೋಂಪು ಮತ್ತು 1 ಟೀ ಸ್ಪೂನು ಜೀರಿಗೆ ಪುಡಿ, ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸು ಹಾಕಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಮತ್ತು 1 ಟೇಬಲ್ ಸ್ಪೂನು ಆಮ್ಚೂರ್ ಪೌಡರು ಹಾಕಿ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೆ ಸಾಲ್ಟ್ ನೋಡ್ಕೊಂಡು ಹಾಕ್ಕೋಬೇಕು. ಇವಾಗ ರುಬ್ಬಿರೋ ಅಂಥ ಹೆಸರುಬೇಳೆ ಪೇಸ್ಟನ್ನು ಈಗ ಹಾಕಬೇಕು. ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಎಲ್ಲ ಮಿಕ್ಸ್ ಆಗಿದೆಯಲ್ಲ. ಈಗ ಅದನ್ನು ರೂಮ್ ಟೆಂಪ್ರೇಚರ್ ಬರೋವರೆಗೂ ನಾವು ಒಂದು ಸೈಡ್ಗೆ ಇಟ್ಕೊಂಡ್ಬಿಡೋಣ. ಈಗ ಮೈದಾ ಹಿಟ್ಟನ್ನು ನಾವು ದಪ್ಪಕ್ಕೆ ಲಟ್ಟಿಸ್ಕೋಬೇಕು. ತುಂಬ ತೆಳ್ಳಕ್ಕೆ ಮಾಡ್ಕೋಬಾರ್ದು, ರೌಂಡ್ ಶೇಪಲ್ಲಿ ಲಟ್ಟಿಸ್ಕೋಬೇಕು. ರೆಡಿ ಮಾಡ್ಕೊಂಡಿರೋ ಸಾಟಿ ಇಟ್ಬಿಟ್ಟು ಅದನ್ನು ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇರೋ ಹಿಟ್ಟನ್ನು ತೆಗೆದುಬಿಡಬೇಕು. ಮತ್ತು ರೌಂಡ್ ಶೇಪಲ್ಲಿ ಅದನ್ನು ನೀಟಾಗಿ ಪ್ರೆಸ್ ಮಾಡ್ಕೋಬೇಕು. ಎಲ್ಲ ರೆಡಿ ಮಾಡಿಕೊಂಡು ಒಂದು ಪ್ಲೇಟ್ ಮೇಲೆ ಇಟ್ಕೊಂಡು ಎಣ್ಣೆ ಬಾಣಲಿಯಲ್ಲಿ ಕಾದಾದಮೇಲೆ ಒಂದೊಂದಾಗಿ ನಾವು ಬಿಡಬೇಕು. ನೋಡಿ, ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಫ್ಲೇಮು ಮೀಡಿಯಮಲ್ಲಿರಲಿ. ನೋಡಿ, ಈಗ ಆಗಿದೆಯಲ್ಲ, ನಾನು ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಇಷ್ಟೇ ಕಚೋರಿ ಮಾಡೋದು. ನೀವು ಟ್ರೈ ಮಾಡಿ ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ಸ್ ಬರೀರಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.